ನಟ ಶಿವರಾಮ್ ಆಸ್ಪತ್ರೆಗೆ ದಾಖಲು. 84 ವರ್ಷ ವಯಸ್ಸಿನ ಶಿವರಾಮ್ ಅವರ ಸ್ಥಿತಿ ಗಂಭೀರವಾಗಿದೆ. ಮನೆಯಲ್ಲಿ ಬಿದ್ದು ತಲೆಗೆ ಪೆಟ್ಟಾಗಿತ್ತು. ಕಳೆದ 3 ದಿನದ ಹಿಂದೆ ನಡೆದಂತ ಘಟನೆ. ಅಯ್ಯಪ್ಪ ಪೂಜೆ ಮಾಡುವಾಗ ಬಿದ್ದು ತಲೆಗೆ ಪೆಟ್ಟಾಗಿತ್ತು. ಮಿದುಳಿನಲ್ಲಿ ತೀವ್ರ ರಕ್ತಸ್ರಾವವಾಗಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಹಿರಿಯ ನಟ ಶಿವರಾಮ್. ಪ್ರಶಾಂತ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಹಿರಿಯ ನಟ ಶಿವರಾಮ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಕಳೆದ 3 ದಿನದಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ. ಅವರ ಆರೋಗ್ಯದಲ್ಲಿ ಸುಧಾರಣೆ ಅಷ್ಟಾಗಿ ಕಂಡು ಬರ್ತಿಲ್ಲ ಅಂತ ವೈದ್ಯರು ಇಲ್ಲಿ ತನಕ ಹೇಳ್ತಾ ಇದ್ರು. ಈಗ ಪ್ರಶಾಂತ್ ಆಸ್ಪತ್ರೆಯ ವೈದ್ಯರೇ ಮಾತಾಡ್ತಾರೆ. ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಅವರಿಗೆ ಚಿಕಿತ್ಸೆ ಕೊಡ್ತಾ ಇರುವಂತಹ ವೈದ್ಯರೇ ಈಗ ಮಾಹಿತಿಯನ್ನ ಕೊಡಲಿದ್ದಾರೆ. 3 ದಿನದಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ ಹಿರಿಯ ನಟ ಶಿವರಾಮ್. ಮಿದುಳಿನಲ್ಲಿ ರಕ್ತಸ್ರಾವವಾಗಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ವೆಂಟಿಲೇಟರ್ನಲ್ಲಿದ್ದಾರೆ. ಯಾವುದೇ ಸುಧಾರಣೆ ಕಂಡು ಬರ್ತಾ ಇಲ್ಲ ಅಂತ ಮಾಹಿತಿ ಸಿಗ್ತಾ ಇದೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಅವರಿಗೆ ಚಿಕಿತ್ಸೆ ನೀಡ್ತಾ ಇರುವಂತಹ ವೈದ್ಯರೇ ಕೆಲವೇ ಕ್ಷಣದಲ್ಲಿ ಮಾಹಿತಿಯನ್ನ ನೀಡ್ತಾರೆ. ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. 84 ವರ್ಷ ವಯಸ್ಸಿನ ಶಿವರಾಮ್ ಅವರ ಸ್ಥಿತಿ ಗಂಭೀರವಾಗಿದೆ. ಮನೆಯಲ್ಲಿ ಪೂಜೆ ಮಾಡುವಾಗ ಬಿದ್ದು ತಲೆಗೆ ಪೆಟ್ಟಾಗಿದೆ. ಮಿದುಳಿನಲ್ಲಿ ರಕ್ತಸ್ರಾವವಾಗಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ. 3 ದಿನದಿಂದಲೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ ಹಿರಿಯ ನಟ ಶಿವರಾಮ್. ಚಿಕಿತ್ಸೆ ನಡೀತಾ ಇದೆ, ಆದರೆ ಯಾವುದೇ ಸುಧಾರಣೆ ಕಂಡು ಬರ್ತಾ ಇಲ್ಲ. ಹಿರಿಯ ನಟ ಶಿವರಾಮ್ ಅವರ ಸ್ಥಿತಿ ಗಂಭೀರವಾಗಿದೆ. ನೋಡಿದ್ರೆ ಅವರು ಬ್ರೈನು ಅನ್ಕಾನ್ಷಿಯಸ್ ಸ್ಟೇಟಲ್ಲಿದ್ದರು. ಸಿಟಿ ಸ್ಕ್ಯಾನ್ ಮಾಡಿದ್ರೆ ಬ್ರೈನ್ ಕಂಪ್ರೆಸ್ ಆಗಿತ್ತು. ಹಾಗಾಗಿ ನ್ಯೂರೋ ಸರ್ಜರಿ ಇನ್ನೂ ಉತ್ತಮವಾದ ಇದಿರಬೇಕು ಅಂತಂದು ಚಂದ್ರಮೌಳಿ ಅವರು ತುಂಬ ಒಂದು ಅವರ ಫ್ಯಾಮಿಲಿ ಫ್ರೆಂಡು ಪ್ಲಸ್ ಅವರ ಶಿವರಾಮ್ ಅವರ ಪರ್ಸನಲ್ ಫ್ರೆಂಡ್. ಹಾಗಾಗಿ ಅವರು ಆಸ್ಟರ್ ಹಾಸ್ಪಿಟಲ್ಗೆ ಕರೆಸ್ಕೊಂಡು ಅಲ್ಲೂ ಒಂದು ದಿವಸ ಅಡ್ಮಿಟ್ ಮಾಡಿ ಎಲ್ಲ ಥರ ಪರೀಕ್ಷೆ ಮಾಡಿ ಕೊನೆಗೆ ಬ್ರೈನ್ ಡ್ಯಾಮೇಜ್ ಆಗಿರೋದ್ರಿಂದ ಅವರು ಬೇರೆ ಆರ್ಗನ್ಸ್ ಎಲ್ಲ ಸರಿ ಇದೆ, ಬಟ್ ಆಪ್ರೇಷನ್ ಮಾಡುವಂಥ ಪರಿಸ್ಥಿತಿ ಇಲ್ಲ ಇದು ಅಂತ ಹೇಳಿ ಅವರು ವಾಪಸ್ ನಮ್ಮ ಐಸಿಯುಗೆ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಈಗ ಅವ್ರ ಕಂಡೀಷನ್ ಎಲ್ಲ ಸ್ಟೇಬಲ್ ಆಗಿದೆ. BP ಸ್ವಲ್ಪ ಲೋ ಇದೆ, ಬಟ್ ಅದು ಸಪೋರ್ಟಲ್ಲಿ ಮೇಂಟೈನ್ ಆಗಿದೆ. ಕಿಡ್ನಿ ಚೆನ್ನಾಗಿದೆ, ಹಾರ್ಟ್ ಚೆನ್ನಾಗಿದೆ, ಎಲ್ಲ ಥರ ಚೆನ್ನಾಗಿದೆ. ಬ್ರೈನ್ ಮಾತ್ರ ಅನ್ಕಾನ್ಷಿಯಸ್ ಸ್ಟೇಟಲ್ಲಿದ್ದಾರೆ ಅವರು. ಅಂದರೆ ಅವರು ಕಾನ್ಷಿಯಸ್ ಇಲ್ಲ, ಪ್ಲಸ್ ವೆಂಟಿಲೇಟರ್ ಸಪೋರ್ಟಲ್ಲೇ ಉಸಿರಾಡ್ತಾ ಇದ್ದಾರೆ. ರಿಪೀಟ್ ಸ್ಕ್ಯಾನ್ ಮಾಡಿದಾಗ ಇನ್ನೂ ಜಾಸ್ತಿ ಆದ ಡ್ಯಾಮೇಜ್ ಆಗಿದೆ ಅಂತ ಬಂದಿದೆ. ಹಾಗಾಗಿ ಸರ್ಜರಿ ಮಾಡಿ ರಿಕವರಿ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಏನಾದ್ರು ಮಿರಾಕಲ್ ಆದರೆ ಆಗಬೇಕಾದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಈಗ ಆಪರೇಷನ್ ಮಾಡುವಂಥ ಪರಿಸ್ಥಿತಿ ಇಲ್ಲ. ಏನಾದ್ರು ಕಂಡೀಷನ್ ಸ್ವಲ್ಪ ಇಂಪ್ರೂವ್ ಆದರೆ ಏನಾದ್ರು ಇನ್ನು ಮತ್ತೆ ಏನಾದ್ರು ಆದರೆ ನಾಳೆ ಡಿಸಿಷನ್ ನೋಡಿ ಏನಾದ್ರು ಸರ್ಜರಿ ಬಗ್ಗೆ ಡಿಸಿಷನ್ ತೊಗೋಬೋದು. ಸದ್ಯಕ್ಕೆ ಆ ಥರ ಒಂದು ಇಲ್ಲ, ಯಾವುದೇ ಒಂದು ಈಗ ಆಪರೇಷನ್ ಮಾಡುವಂಥ ಇದಿಲ್ಲ. ಮನೆಯವರು ಎಲ್ಲ ಅದೇ ಡಿಸಿಷನ್ ತೊಗೊಂಡಿದ್ದಾರೆ. ಅವರು ಸದ್ಯಕ್ಕೆ ಏನಾಗುತ್ತೋ ನೋಡೋಣ. ಪ್ಲಸ್ ಮಿನಿಟಲ್ಲಿ ನೋಡಿ ಏನಾದ್ರು ಡಿಸಿಷನ್ ಇದ್ದರೆ ಅವ್ರ ಜೊತೆ ಮುಂದೆ ಡಿಸೈಡ್ ಮಾಡೋಣ ಅಂತ ಹೇಳಿ ಅದನ್ನು ಅಂತ ಹೇಳಿ ಇದು ಮಾಡಿದ್ರು. ಬಟ್ ಆಮೇಲೆ ಎಲ್ಲ ಇವನ್ ಕಾರ್ಡಿಯಾಕ್ ಎವಲ್ಯೂಷನ್ ಎಲ್ಲ ಆಗಿತ್ತು, ಎಲ್ಲನೂ ನಾರ್ಮಲೇ ಇತ್ತು. ಅವ್ರು ಏನೂ ಆಗಿರಲಿಲ್ಲ, ಚೆನ್ನಾಗೇ ಇದ್ದರು. ಏನೋ ತುಂಬ ಫೀವರ್ ಇತ್ತಂತೆ. ಹಾಗೆ ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋಗಿ ಬಂದೆ. ಯಾರೋ ಒಂದು ಅರ್ಜೆಂಟ್ ಕರೆದ್ರು, ಅದು ಹೋಗ್ತಾ ಇದ್ದೆ. ನನಗೆ ಗಿಡ್ಡಿನೆಸ್ ಇತ್ತು, ಅನ್ಕಂಫರ್ಟಬಲ್ ಇತ್ತು. ಆದರೂ ನಾನು ಡ್ರೈವ್ ಮಾಡ್ಕೊಂಡು ಹೋದೆ. ಬಂದಾಗ ನನಗೆ ಕಣ್ಣು ಕತ್ತಲೆ ಬಂದು ಇದಾಯಿತು. ಬಿಟ್ಟು ಆಮೇಲೆ ಅವರೇ ರಿಕವರಿ ಅವರೇ ನಡ್ಕೊಂಡ್ಬಂದಿದ್ರು ಹಾಸ್ಪಿಟ್ಲಿಗೆ. ಏನು ಗಾಡೀಲಿ ಕರ್ಕೊಂಡ್ಬಂದಿರಲಿಲ್ಲ, ಅವರೇ ಯಾರೋ ಫ್ರೆಂಡ್ ಫೋನ್ ಮಾಡಿ ಕರ್ಕೊಂಡ್ಬಂದಿದ್ರು. ಹಾಗಾಗಿ ಅವ್ರಿಗೇನು ಆ ಥರದ್ದೇನು ಇರಲಿಲ್ಲ. ಪ್ಲಸ್ ಆಮೇಲೆ ಕಾರ್ಡಿಯಾಕ್ ಎವಲ್ಯೂಷನ್ನು ಮಾಡಿಸಿದ್ವಿ, ಅದು ನಾರ್ಮಲ್ ಆಗಿತ್ತು. ಅಂದರೆ ಬೇರೆ ಎಲ್ಲ ಬ್ಲಡ್ ಟೆಸ್ಟು, ಶುಗರು, ಹಾರ್ಟು ಎಲ್ಲನೂ ಚೆನ್ನಾಗಿತ್ತು, ಏನೂ ತೊಂದರೆ ಇರಲಿಲ್ಲ. ಹಿಂದಿನ ದಿವಸ ಬಂದು ಮಾತಾಡ್ಸ್ಕೊಂಡು ಹೋಗಿದ್ರು, ಚೆನ್ನಾಗಿದ್ರು. ಯಾವುದೋ ಏನೋ ಪ್ರೋಗ್ರಾಮ್ ಇದೆ ಮಾತಾಡ್ಬೋದಾ ಅಂತ ಹೇಳಿದ್ರು. 2 ಸಲ ರೆಸ್ಟ್ ತೊಗೊಳ್ಳಿ, ಆಮೇಲೆ ನೋಡಿ ಮಾತಾಡೋಣ. ಅದಕ್ಕೆ ಅವರು ಕರ್ಮಯೋಗಿ ಅವರು ಒಂಥರ ಎಂಥ ಪರಿಸ್ಥಿತಿ ಇದ್ರು ಒಂದೆಲ್ಲ ಮನೇಲೇ ಬಂದು ಡಿಸ್ಕಸ್ ಮಾಡ್ತಾರಂತೆ ಅಂತ ಹೇಳಿದೆ. ಅದನ್ನೊಂದು 2 ಸಲ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದ್ದೆ. ಪಾಪ ವಿಧಿ ಬಂತು ಅಂತ ಹೇಳಿ ಇದು ಮಾಡಿದ್ರು. ಬಟ್ ಆಮೇಲೆ ಎಲ್ಲ ಈ ಸ್ಥಿತಿಯಲ್ಲಿ ಟ್ರೀಟ್ ಮಾಡೋದು ದುಃಖದ ಸಂಗತಿ. ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡುವಾಗ ಬಿದ್ದಿದ್ದಾರೆ. ಹಿರಿಯ ನಟ ಶಿವರಾಮ್ಗೆ ಚಿಕಿತ್ಸೆ ನೀಡ್ತಾ ಇರೋ ವೈದ್ಯ ಡಾಕ್ಟರ್ ಮೋಹನ್ ಕೊಟ್ಟಂತ ಹೇಳಿಕೆ ಇದು.
ಈ ಸ್ಥಿತಿಯಲ್ಲಿ ಟ್ರೀಟ್ ಮಾಡೋದು ದುಃಖದ ಸಂಗತಿ. ಪೂಜೆ ಮಾಡೋವಾಗ ಬಿದ್ದಿದ್ದಾರೆ ಅಂತ ಶಿವರಾಮ್ಗೆ ಚಿಕಿತ್ಸೆ ನೀಡ್ತಾ ಇರೋ ವೈದ್ಯ ಮೋಹನ್ ಹೇಳಿಕೆ ನೀಡಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಸರ್ಜರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಶಿವರಾಮ್ ಅವರ ಆರೋಗ್ಯದಲ್ಲಿ ಪವಾಡ ಆಗಬೇಕು ಅಂತ ಹೇಳಿದ್ದಾರೆ ಆಸ್ಪತ್ರೆಯ ವೈದ್ಯ ಡಾಕ್ಟರ್ SN ಮೋಹನ್. ಎಷ್ಟು ದಿನದಿಂದ ಕಾರ್ ಇದಾಗಿದೆ ಸರ್, ಅದು ಡ್ಯಾಮೇಜ್, ಅದು ಅವತ್ತೇ ಯಾವ ರೀತಿ ಎಫೆಕ್ಟ್ ಆಗಿತ್ತು? ಅಲ್ಲ, ಅವತ್ತೇನು ಕಾರ್ ಡ್ಯಾಮೇಜ್ ಅಂದರೆ ಅವರೇ ಬಂದಿದ್ರು, ಏನೋ ಗಾಡಿ ಓಡಿಸ್ಬೇಕಾದ್ರೆ ಚಲಚಕ್ಕರ್ ಬಂತು ಅಂತೇಳಿ ಯಾವುದೋ ಒಂದು ಪೋಲಿಗೆ ಏನೋ ಬುದ್ಧಿ. ಬಟ್ ಅವಾಗೇನು ಇಂಜುರಿ ಎಲ್ಲೂ ಆಗಿರಲಿಲ್ಲ, ಯಾವುದೇ ಇಂಜುರಿ ಯಾವುದೋ ಥರದ್ದೇನೋ. ಬಂದಾಗ ನೋಡಿದ್ರೆ ಅವರು ಬ್ರೈನು ಅನ್ಕಾನ್ಷಿಯಸ್ ಸ್ಟೇಟಲ್ಲಿದ್ದರು. CT ಸ್ಕ್ಯಾನ್ ಮಾಡಿದ್ರೆ ಬ್ರೈನ್ ಕಂಪ್ರೆಸ್ ಆಗಿತ್ತು. ಹಾಗಾಗಿ ನ್ಯೂರೋ ಸರ್ಜರಿ ಇನ್ನೂ ಉತ್ತಮವಾದ ಇದಿರಬೇಕು ಅಂತಂದು ಚಂದ್ರಮೌಳಿ ಅವರು ತುಂಬ ಒಂದು ಅವರ ಫ್ಯಾಮಿಲಿ ಆಗಿದೆ. ಅವರಿಗೆ ಐಸಿನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಅವರಿಗೆ ಚಿಕಿತ್ಸೆ ಕೊಡ್ತಿದ್ದಾರೆ ವೈದ್ಯರಂತಹ ಡಾಕ್ಟರ್ ಮೋಹನ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ತಾ ಹೋಗೋಣ. ಶಿವರಾಮ್ ಅವರಿಗೆ ಆರೋಗ್ಯ ಸ್ಥಿತಿ ಹೇಗಿದೆ ಮತ್ತು ಅವರಿಗೆ ಯಾವ ಥರ ಚಿಕಿತ್ಸೆಗೆ ಸ್ಪಂದಿಸ್ತಾರೆ ಅಂತ ಕೇಳ್ಕೊಂಡು ಹೋಗೋಣ. ಸರ್, ಈಗ ಶಿವರಾಮ್ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಸರ್? ಅಂದರೆ ಶಿವರಾಮ್ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಸರ್ ಈಗ ಸದ್ಯಕ್ಕೆ? ಶಿವರಾಮ್ ಅವರು ತಲೆಗೆ ಅಂದರೆ ಸೆಲ್ಫ್ ಹಾಲ್ ಮನೇಲಿ ಒಂದು 4ನೇ ಮಾಡಿಲಿ ಅವರು ಒಂದು ದೇವರ ಪೂಜೆಗೆ ಹೋದಾಗ ಒಬ್ಬರೇ ಇದ್ದಾರೆ, ಯಾರೂ ಗೊತ್ತಾಗಿಲ್ಲ. ಹಾಗಾಗಿ ಅವರು ಅಲ್ಲೇ ಬಿದ್ದು, ಹೇಗೆ ಬಿದ್ದರೂ ಯಾರೂ ಗೊತ್ತಿಲ್ಲ. ಅದು ತಲೆಯಲ್ಲಿ ಮೂಳೆ ಫ್ರ್ಯಾಕ್ಚರ್ ಆಗಿ ಅದು ಒಳಗಡೆ ಬ್ಲೀಡಿಂಗ್ ಆಗಿ ಬ್ರೈನ್ ಕಂಪ್ರೆಸ್ ಆಗಿದೆ. ಈಗ ಬ್ರೈನ್ ಕಂಪ್ರೆಸ್ ಆಗಿರೋದು ಏನಾಗಿದೆ, ಅವ್ರಿಗೆ ಪ್ರಜ್ಞೆ ಇಲ್ಲ. ಹಾಗೂ ಉಸಿರಾಡಲಿಕ್ಕೆ ನಾವು ಈಗ ವೆಂಟಿಲೇಟರ್ ಹಾಕಿದ್ದೀವಿ. ಅವರು ಸ್ವಂತ ಉಸಿರಾಡಲಿಕ್ಕೆ ಕಷ್ಟಪಡ್ತಾಯಿದ್ರು, ಬಾಯಲ್ಲೆಲ್ಲ ಒಂಥರ ಕಫ ಸೇರ್ಕೊಂಡಿತ್ತು. ಹಾಗಾಗಿ ವೆಂಟಿಲೇಟರ್ ಹಾಕಿ ಉಸಿರಾಡ್ತಾ ಇದ್ದಾರೆ. ಅವ್ರ ಆಕ್ಸಿಜನ್ನು, ಕಿಡ್ನಿ, ಲಿವರು, ಬೇರೆ ಆರ್ಗನ್ಸ್ ಎಲ್ಲ ಚೆನ್ನಾಗೇ ಇದೆ. ಯಾವುದೇ ಥರ ಸಪೋರ್ಟ್ ಇಲ್ಲ. ಕಿಡ್ನಿ ಚೆನ್ನಾಗಿದೆ, ಯಾವುದೇ ಥರ ಯೂರಿನ್ ಚೆನ್ನಾಗಿ ಬರ್ತಾಯಿದೆ, ಲಿವರ್ ಚೆನ್ನಾಗಿದೆ, ಹಾರ್ಟ್ ಚೆನ್ನಾಗಿದೆ. ಹಾರ್ಟಲ್ಲಿ ಯಾವುದೇ ಥರ ಹಾರ್ಟ್ ಅಟ್ಯಾಕ್ ಆಗಲಿ ಅಥವಾ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಯಾವುದೇ ಥರ ಹಾರ್ಟ್ ಡ್ಯಾಮೇಜ್ ಆಗಿರೋದೇನಿಲ್ಲ. ಬಟ್ ಬ್ರೈನ್ನಲ್ಲಿ ತೀವ್ರತರವಾದ ಅನ್ಕಾನ್ಷಿಯಸ್ ಆಗಿದ್ದಾರೆ ಹಾಗೂ ವೆಂಟಿಲೇಟರ್ ಸಪೋರ್ಟಲ್ಲಿದ್ದಾರೆ. ಪ್ಲಸ್ BP ಮಾತ್ರ ಒಂದು ಸ್ವಲ್ಪ ಲೋ ಆಗಿತ್ತು, ಅದು ಮಿನಿಮಲ್ ಸಪೋರ್ಟಲ್ಲಿ ಮೇಂಟೈನ್ ಆಗಿದೆ. BP ಯೂಶಲಿ ಬ್ರೈನ್ ಡ್ಯಾಮೇಜ್ ಆದಾಗ BP ಸ್ವಲ್ಪ ಲೋ ಆಗುತ್ತೆ ಅದು. ಯಾಕೆಂದರೆ ಬ್ರೈನು ಹಾರ್ಟ್ನ BP-ನ ಕಂಟ್ರೋಲ್ ಮಾಡುವಂಥದ್ದು ಸೆಂಟ್ರ್ ಇರೋದೇ ಬ್ರೈನಲ್ಲಿ. ಅದು ನಾವು ಬ್ರೈನ್ ಸ್ಟೆಮ್ ಅಂತ ಹೇಳ್ತೀವಿ. ಬ್ರೈನ್ ಸ್ಟೆಮ್ ಅಂದರೆ ಹೇಗೆ ಅಂದರೆ, ಈಗ ಒಂದು ಮರದಲ್ಲಿ ಬುಡ ಇರುತ್ತೆ, ಬುಡದಲ್ಲೇ ಬ್ರೈನ್ ಸ್ಟೆಮ್ ಅಂತ ಹೇಳ್ತೀವಿ. ಅದೇ ಕಂಪ್ರೆಸ್ ಆಗಿರೋದ್ರಿಂದ, ಅಂದರೆ ಬ್ರೈನಲ್ಲಿ ಜಾಸ್ತಿ ಕಂಪ್ರೆಸ್ ಆಗಿರೋದ್ರಿಂದ ನಮಗೆ ಅದು ತೀವ್ರತರವಾದ ಒಂದು ಡ್ಯಾಮೇಜ್ ಅಂತ ನಾವು ಅನ್ಕೋಬೇಕಾಗತ್ತೆ ಅದನ್ನು. ಯಾಕೆಂದರೆ ಅದು ಡ್ಯಾಮೇಜ್ ಆದಾಗ ಏನಾಗುತ್ತೆ, ಉಸಿರಾಡೋದನ್ನು ಸೆಂಟ್ರನ್ನ ಅದು ಉಸಿರಾಡೋದಕ್ಕೆ ಕಷ್ಟ. ಪ್ಲಸ್ BP ಲೋ ಆಗುತ್ತೆ, ಹಾರ್ಟ್ ರೇಟ್ ಚೇಂಜ್ ಆಗುತ್ತೆ, ಹಾರ್ಟ್ ರೇಟ್ ಸ್ಲೋ ಆಗುತ್ತೆ. ಆ ಥರ ಪರಿಸ್ಥಿತಿ ಇದೆ. ಅದು ಅಲ್ಲಿ ಇರೋವಂಥ ಡ್ಯಾಮೇಜ್ನ ಅಂದರೆ ಒಳಗಡೆ ಬ್ಲೀಡಿಂಗ್ ಆಗಿರೋ ಕಂಪ್ರೆಸ್ ಮಾಡೋದನ್ನ ತೆಗಿಲಿಕ್ಕಾಗಲ್ಲ. ಯಾಕೆಂದರೆ ಈಗ ತೆಗಿಲಿಕ್ಕೆ ಹೋದರೆ ಇನ್ನೊಂದು ಬ್ರೈನು ಏನು ಡ್ಯಾಮೇಜ್ ಅದು ಹೋಗ್ಬಿಡುತ್ತೆ. ಹಾಗಾಗಿ ಸರ್ಜರಿ ಮಾಡೋವಂಥ ಚಾನ್ಸಸ್ ಇಲ್ಲ. ಯಾಕೆಂದರೆ ಚಂದ್ರಮೌಳಿ ಅವರು, ಅವರ ಫ್ಯಾಮಿಲಿ ಫ್ರೆಂಡ್ ಆಗೋ ನ್ಯೂರೋ ಸರ್ಜನ್ ಅವರು ಆಸ್ಟ್ರಾ ಹಾಸ್ಪಿಟ್ಲು, ಅವರು ಅಲ್ಲೇ ಒಂದು ದಿವಸ ಅಡ್ಮಿಟ್ ಮಾಡ್ಕೊಂಡಿದ್ರು. ಅಡ್ಮಿಟ್ ಮಾಡಿ ಎಲ್ಲ ಥರ ಟೆಸ್ಟ್ ಮಾಡಿ ಮತ್ತೆ ಇನ್ನೊಂದು ಸ್ಕ್ಯಾನ್ ಮಾಡಿ ನೋಡಿ, ಇದು ಆಪ್ರೇಷನ್ ಮಾಡಲಿಕ್ಕೆ ಫಿಟ್ಟಿಲ್ಲ, ಮಾಡೋದ್ರಿಂದ ತೊಂದರೆ ಆಗುತ್ತೆ, ಜೀವಕ್ಕೆ ತೊಂದರೆ ಆಗುತ್ತೆ ಇವಾಗಲೇ ಅಂಥೇಳಿ ಆಪ್ರೇಷನ್ ಮಾಡೋದು ಬೇಡ ಅಂತ ಹೇಳಿ ಮತ್ತೆ ವಾಪಸ್ಸು ನಮ್ಮ ಫ್ಯಾಮಿಲಿ ಫ್ರೆಂಡು ಮುಂಚೆಯಿಂದ ನಮ್ಮ ಜೊತೆ ಇರೋದ್ರಿಂದ ಅವರು ಮನೆಯವರು ಆಫ್ ಮಾಡಿದ್ದಕ್ಕೆ ಮತ್ತೆ ವಾಪಸ್ ನಾವು ಆ್ಯಕ್ಚುಲಿ ಇಲ್ಲಿಂದ ಅಲ್ಲಿ ಇನ್ನೂ ಫೆಸಿಲಿಟಿ ಚೆನ್ನಾಗಿದೆ ಅಂಥೇಳಿ ಅಲ್ಲಿಗೆ ಕಳಿಸಿದ್ವಿ. ನಾವು ಆಪ್ರೇಷನ್ ಮಾಡೋಕ್ಕಾಗ್ಬೋದು ಅನ್ನೋ ಪರಿಸ್ಥಿತಿಗೋಸ್ಕರ ಸ್ಕ್ಯಾನಿಂಗ್ ಆದ್ಕೊಂಡು ಇಮಿಡಿಯೇಟಾಗಿ ಕಳಿಸಿದ್ವಿ. ಬಟ್ ಇಮಿಡಿಯೇಟಾಗಿ ಅವರು ಎಲ್ಲ ನೋಡಿ ಇದು ಮಾಡೋದು ಬೇಡ ಅಂಥೇಳಿ ಡಿಸಿಷನ್ ತೊಗೊಂಡಿದ್ದಾರೆ. ಹಾಗಾಗಿ ಅದು ಈಗ ಸದ್ಯದ ಪರಿಸ್ಥಿತಿನಲ್ಲಿ ಗಂಭೀರವಾಗಿದೆ. ರಿಕವರಿ ಚಾನ್ಸಸ್ ಸ್ವಲ್ಪ ತುಂಬಾ ಕಷ್ಟ ಇದೆ ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಇವರು ಭಾನುಪ್ರಕಾಶ್ ಅಂತ ಈಗ ಬಂದರು, ಅವರ ದೊಡ್ಡಪ್ಪ. ನಿಮ್ಮ ಏನಾಗಬೇಕು ಸರ್ ಅವರು? ನಿಮ್ಮ ಮಾವರವರು. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ ಸರ್. ಅವರು ಈಗ ಪರಿಸ್ಥಿತಿ ತುಂಬಾ ಅವ್ರದ್ದು ಹದಗೆಟ್ಟಿದೆ. ಅವ್ರದ್ದು ಅಂದರೆ ಈಗ ಆಪ್ರೇಷನ್ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ತಲುಪಿದೆ. ಬಟ್ ಏನಾದ್ರು ಮಿರಾಕಲ್ಸ್ ಆಗಿ ಏನಾದ್ರು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ಆಮೇಲೆ ಅದು ನೋಡ್ಕೊಂಡು ಅದನ್ನು ಏನಾದ್ರು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸದ್ಯದಲ್ಲಿ ಈಗ ICU ಇದ್ದಾರೆ. ICU ನಾವು ಅವ್ರ ಮನೆಯವರ ಕೋರಿಕೆ ಮೇರೆಗೆ ಯಾರನ್ನೂ ಒಂದು ICU ಬೇಡ ಅಂತ ಹೇಳಿ ಯಾರು ಅವ್ರ ಫೋಟೋ ತೊಗೊಳ್ಳೋದು ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅವರ ತಲೆಯಲ್ಲಿ ಯಾವುದೇ ಥರ ಹೊರಗಡೆ ಗಾಯ ಇಲ್ಲ, ಎಕ್ಸೆಪ್ಟ್ ಒಂದು ಸ್ವಲ್ಪ ಊತಿದೆ, ಕಣ್ಣು ಕಪ್ಪಾಗಿದೆ. ಅದು ಬಿಟ್ಟರೆ ಬೇರೆ ಯಾವುದೇ ಥರದ್ದು ಏನು ಹೊರಗಡೆ ವಿಕಾರವಾಗಿ ಇಂಜುರಿ ಆಗಿರುವಂಥದ್ದಿಲ್ಲ. ಬಟ್ ಸ್ಕಲ್ ಫ್ರ್ಯಾಕ್ಚರ್ ಆಗಿದೆ, ಬ್ಲೀಡ್ ಆಗಿದೆ. ಪ್ರಾಬಲಿ ಹಾರ್ಟು ಎಕೋಸ್ಪ್ರಿನ್ ಟ್ಯಾಬ್ಲೆಟಿಂದ ಜಾಸ್ತಿ ಬ್ಲೀಡ್ ಆಗಿ ನಾರ್ಮಲ್ ಬ್ರೈನ್ನು ಕಂಪ್ರೆಸ್ ಮಾಡಿರೋದ್ರಿಂದ ಅವರ ಪರಿಸ್ಥಿತಿ ಅದಕ್ಕೂ ಬ್ಲಡ್ ಸಪ್ಲೈ ಕಂಪ್ರೆಸ್ ಆಗಿದೆ. ಡ್ಯಾಮೇಜ್ ತೀವ್ರತರವಾಗಿದೆ. ಸದ್ಯಕ್ಕೆ ಆಪ್ರೇಷನ್ ಮಾಡಿದ್ರೆ ತುಂಬ ತೊಂದರೆ ಆಗುತ್ತೆ ಅನ್ನೋ ಪರಿಸ್ಥಿತಿಯಿಂದ ಆಪ್ರೇಷನ್ ಮಾಡ್ತಾರೆ. ನಾವು ಈಗ ನೀವು ಹೇಳ್ತಿದ್ದಾರೆ ಆರೋಗ್ಯ ಅವರ ಸ್ಥಿತಿ ಸುಧಾರಿಸ್ಕೊಳ್ಬಹುದು, ಆದರೆ ಮಿರಾಕಲ್ ಆಗಬೇಕು ಅಂತ ಅಂದರೆ ಯಾವ ರೀತಿ ಸುಧಾರಿಸ್ಕೋಬಹುದು ಮತ್ತು ಅದು ಏನೇನು ಮಾಡ್ತಾರೆ ಅಂತ ಸ್ವಲ್ಪ ಈಗ ನಿನ್ನೆಗಿಂತ ಏನಾದ್ರು ಇವತ್ತಿಗಿಂತ ಏನಾದ್ರು ಸ್ವಲ್ಪ ಒಂದು 5 ನಿಮಿಷದಲ್ಲಿ BP ಸಪೋರ್ಟ್ ಇಲ್ಲದೆ ಮೇಂಟೈನ್ ಆಗೋದು, ಅಥವಾ ಏನಾದ್ರು
ನ್ಯೂರಲಾಜಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ನಾವು, ಬೇರೆ ಬೇರೆ ಥರ ನಮ್ಮ ಪ್ಯಾರಾಮೀಟರ್ಸ್ ಇರುತ್ತೆ. ಅದರಲ್ಲಿ ಏನಾದ್ರು ಒಂದು ಸ್ವಲ್ಪ ಒಂಚೂರು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಅನಿಸಿದರೆ, ಕೈ ಮೂವ್ಮೆಂಟ್ ಆಗಲಿ ಅಥವಾ ಏನಾದ್ರು ಅವರ ಪೇಯ್ನಿಗೆ ಒಂದು ಸ್ಪಂದಿಸೋದಾಗಲಿ, ಆ ಥರ ಏನೇ ಒಂದು ಇಂಪ್ರೂವ್ಮೆಂಟ್ ಚಾನ್ಸ್ ಕಂಡ್ರೆ ಆವಾಗ ನಾವು ಮತ್ತೆ ರಿವ್ಯೂ ಮಾಡಿ ಮತ್ತೆ ಇನ್ನೊಂದು ಸ್ಕ್ಯಾನ್ ಮಾಡಿ ನೋಡಿ ಏನಾದ್ರು ಮಾಡ್ಬೋದಾ, ಅವರಿಂದ ತೊಂದರೆ ಆಗುತ್ತಾ ಅನ್ನೋದು ಆಗದೆ ಏನಾದ್ರು ಅವರ ಮುಂದೆ ಯಾವುದೇ ಥರ ಅವ್ರಿಗೆ ಏನು ಅಂದರೆ ಅರ್ಧಂಬರ್ಧಾಗಿ ಉಳಿಬಾರ್ದು. ಯಾಕೆಂದರೆ ನಮ್ಮ ಏನೋ ನಾವು ಈಗ ಸೈನ್ಸ್ ಪ್ರಕಾರ ಎಲ್ಲನೂ ಮಾಡ್ಬೋದು, ಬ್ರೈನ್ ಆಪ್ರೇಷನ್ ಮಾಡ್ಬೋದು, ಗಡ್ಡೆ ತೆಗಿಬೋದು, ಮಾಡ್ಬೋದು. ಕೊನೆಗೆ ಅವರು ಯಾರನ್ನೂ ಐಡೆಂಟಿಫೈ ಮಾಡಲ್ಲ, ಯಾರನ್ನೂ ಕಾನ್ಷಿಯಸ್ ಇರಲ್ಲ, ಯಾರೋ ಊಟ ಮಾಡಿಸ್ಬೇಕು, ಯಾರೋ ಮೋಷನ್ ಕ್ಲೀನ್ ಮಾಡಬೇಕು, ಯಾರೋ ಯೂರಿನ್ ಮಾಡಿಸ್ಬೇಕು, ಬೆಡ್ಸೋರಾಗುವಂಥ ಪರಿಸ್ಥಿತಿಲಿ ನಾವು ಬಿಡೋಕ್ಕಿದ್ದಾರೆ. ಯಾಕಂದರೆ ನಾವು ಒಂದು ಸೈನ್ಸು ಒಂದು ಕಡೆ ಹ್ಯುಮ್ಯಾನಿಟಿ ಎರಡು ಮಿಕ್ಸ್ ಮಾಡಿ ಮಾಡಬೇಕು. ಯಾಕಂದರೆ ಇದನ್ನು ಮನೆಯವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಅವರು ಯಾವುದೇ ಥರ ಫರ್ದರ್ ಇದಕ್ಕೆ ನಾವು ಬೇಡ, ಈಗ ಸದ್ಯಕ್ಕೆ ಇದನ್ನೇ ಮುಂದುವರಿಸಿ ನಾವು ನೋಡೋಣ, ಅದು ಇದ್ದಾಗ ಅವ್ರ ಡಿಸಿಷನ್ ತೊಗೊಂಡು ಏನಾದ್ರು ಇಂಪ್ರೂವ್ಮೆಂಟ್ ಆದರೆ ನಾವು ಮಾಡ್ಬೋದು. ಆ ಥರ ಚಾನ್ಸಸ್ ತುಂಬ ಕಮ್ಮಿ ಇದೆ ಅಂತ ನನ್ನ ಅನಿಸಿಕೆ ಈಗ ಸದ್ಯಕ್ಕಿರೋದ್ರಲ್ಲಿ. ಸರ್, ಎಷ್ಟೊತ್ತಿಗೆ ಘಟನೆ ಆಯಿತು? ನಿಮ್ಮಲ್ಲಿ ಹಾಸ್ಪಿಟ್ಲಿಗೆ ಎಷ್ಟು ಗಂಟೆಗೆ ಕರ್ಕೊಂಡ್ಬಂದು, ಮತ್ತು ನೀವು ಯಾಕೆ ಬೇರೆ ಹಾಸ್ಪಿಟ್ಲಿಗೆ ರೆಫರ್ ಮಾಡಿ? ಘಟನೆ ಆಗಿದ್ದು ಅವರು ಆಗಿದ್ದು 7 ಗಂಟೆ ಮೋಸ್ಟ್ಲಿ ಹೋಗಿರ್ಬೋದು ಮೇಲೆ ಅನಿಸುತ್ತೆ. ನಮಗೆ ಬಂದಾಗ 8-8:30 ಆಗಿತ್ತು. 8:30 ನಮ್ಮ ಆಂಬ್ಯುಲೆನ್ಸಲ್ಲೇ ಹೋಗಿ ಕರ್ಕೊಂಡ್ಬಂದರು. ಆಂಬ್ಯುಲೆನ್ಸ್ ಬಂದ ಕೂಡಲೇ ನೋಡಿದ್ವಿ, ಅವರು ನಮ್ಮ ಎವಿಡೆನ್ಸ್ ಆಫ್ ಬ್ರೈನ್ ಕಂಪ್ರೆಸ್ ಆಗಿ ಅನ್ಕಾನ್ಷಿಯಸ್ ಆಗಿತ್ತು. ಇಮಿಡಿಯೇಟ್ ವೆಂಟಿಲೇಟರ್ ಹಾಕಿ ಸ್ಟೆಬಿಲೈಸ್ ಮಾಡಿ ಎಲ್ಲ ಥರ ಒಂದು ಸ್ವಲ್ಪ ಕಫ ಸ್ವಲ್ಪ ಲಂಗ್ಸಲ್ಲಿ ವಾಟ್ರ್ ಸ್ವಲ್ಪ ಕಲೆಕ್ಟ್ ಆಗಿತ್ತು, ಎಲ್ಲ ಅದಕ್ಕೆ ಮಾಡಿ ಕ್ಲಿಯರ್ ಮಾಡಿ ಸ್ಟೆಬಿಲೈಸ್ ಮಾಡಿ ಇಮ್ಮಿಡಿಯೇಟಾಗಿ ಸ್ಕ್ಯಾನ್ ಮಾಡಿದಾಗ ಗೊತ್ತಾಯಿತು ಇದು ಜಾಸ್ತಿ ಕಂಪ್ರೆಸ್ ಆಗಿದೆ ಅಂತ. ಅವರ ಮನೆಯ ವೈದ್ಯರು ಹಾಗೂ ಅವರ ಕ್ಲೋಸ್ ಫ್ರೆಂಡ್ ಆದ ಭಾನುಪ್ರಕಾಶ್ ಹಾಗೂ ಚಂದ್ರಮೌಳಿ ನ್ಯೂರೋ ಸರ್ಜನ್ ಸೇರಿ ಅಲ್ಲಿ ಆಪ್ರೇಷನ್ ಮಾಡೋಕ್ಕಾಗುತ್ತಾ ನೋಡೋಣ ಅಂಥೇಳಿ ಇಮ್ಮಿಡಿಯೇಟಾಗಿ, ಅಂದರೆ ನಮ್ಮಲ್ಲಿ ಹಾಸ್ಪಿಟ್ಲಿಗೆ ಇದ್ದಿದ್ದೆ ಒಂದು 3/4 ಗಂಟೆ ಇದ್ದರು. 3/4 ಗಂಟೆಲೆಲ್ಲ ಆಯಿತು. 3/4 ಗಂಟೆಯಲ್ಲಿ ಅಲ್ಲಿ ಶಿಫ್ಟ್ ಆದರು. ಅವರು ಎಲ್ಲ ಒಂದಿನ ಎಲ್ಲ ಸ್ಟಡಿ ಮಾಡಿ ನೆಕ್ಸ್ಟ್ ಡೇ ಒಂದು ಸ್ಟಡಿ ಮಾಡಿ ನೋಡಿ ಇದು ಆಪ್ರೇಷನ್ ಮಾಡೋದ್ರಿಂದ ತೊಂದರೆ ಆಗುತ್ತೆ ಹೊರತು ಉಪಯೋಗ ಆಗಲ್ಲ ಅಂಥೇಳಿ ಸದ್ಯಕ್ಕೆ ಇವಾಗ ಸಪೋರ್ಟಿವ್ ಟ್ರೀಟ್ಮೆಂಟ್ ಇರಲಿ, ಏನಾದ್ರು ಇಂಪ್ರೂವ್ಮೆಂಟ್ ಆದರೆ ನೋಡೋಣ ಅಂಥೇಳಿ ಅವರು ಸದ್ಯಕ್ಕೆ ನಮ್ಮಲ್ಲೇ ಕಳಿಸ್ಕೊಟ್ಟಿದ್ದಾರೆ. ಸದ್ಯಕ್ಕೆ ಇವಾಗ ಬೇರೆ ಆರ್ಗನ್ಸ್ ಎಲ್ಲ ಚೆನ್ನಾಗಿದೆ, ಅವರ ಬ್ರೈನ್ ಮಾತ್ರ ತುಂಬ ಗಂಭೀರ ಪರಿಸ್ಥಿತಿಲಿದೆ. ನಾನು ಅಂದ್ಕೊಂಡಾಗೆ ಮಿರಾಕಲ್ಸ್ ಆದರೆ ಏನಾದ್ರು ಮಾಡ್ಬೋದು, ಬಟ್ ಅದರ್ವೈಸ್ ಇಲ್ಲ ಅಂದರೆ ತುಂಬ ಕಷ್ಟ ಅಂತ ನಮ್ಮ ಅನಿಸಿಕೆ ಇರುತ್ತೆ. ಈ 3 ದಿನದ ಹಿಂದೆ ಕಾರ್ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿದ್ರು. ಸೊ ಅವಾಗಲೂ ಕೂಡ ನಿಮ್ಮಲ್ಲಿಗೆ ಟ್ರೀಟ್ಮೆಂಟಿಗೆ ಬಂದಿದ್ರು ಅಂತ ಹೇಳಿದ್ರು. ಸೊ ಆಗಿನ ಸ್ಥಿತಿ ಹೇಗಿತ್ತು ಅವ್ರದ್ದು? ಅವಾಗ ಅವ್ರು ನಾರ್ಮಲ್ ಇದ್ದರು. ಅಂದರೆ ಅವರು ನೆಗಡಿ ಕೆಮ್ಮಿತ್ತು, ಯಾರೋ ಒಂದು ಯಾವುದೋ ಒಂದು ಭಜನೆ ಮಂಡಳಿನ ಕರೆದಿದ್ರಂತ ಅವ್ರಿಗೆ. ಅದಕ್ಕೋಸ್ಕರ ಅವರು ಕಮಿಟೆಡ್ ಮ್ಯಾನ್ ಅವರು. ಅಂದರೆ ಅಷ್ಟು ಜ್ವರ ಒಂಥರ ಮೈಕನ್ನು ಇದ್ದರೂ ನನಗೆ ಹೋಗಲೇಬೇಕು, ನಾನು ಏನೋ ಕಾಯ್ಕೊಂಡಿದ್ದಾರೆ ಅಂತ ಹೇಳಿ ಅವರೇ ಸ್ವಂತ ಡ್ರೈವ್ ಮಾಡ್ಕೊಂಡು ಹೊರಟಿದ್ದಾರೆ. ಯಾರಿಗೂ ಹೇಳಿಲ್ಲ. ಅವ್ರು ಹೋಗ್ಬೇಕಾದ್ರೆ ಏನೋ ಸ್ವಲ್ಪ ಚಕ್ಕರ್ ಬಂತು ಅಂತ ಹೇಳಿ ಸುಮ್ಮನೆ ಒಂದು ರೋಡ್ಗೇನೋ ಒಂದು ಕಂಬಕ್ಕೇನೋ ಮಾಡಿದ್ದಾರೆ ಅಲ್ಲಿ. ಆಮೇಲೆ ಅವ್ರಿಗೆ ಇಮ್ಮಿಡಿಯೇಟಾಗಿ ಅಲ್ಲಿ ಪಕ್ಕ ಇದ್ದವರು ಅವರೇ ನೀರು ಕುಡಿಸಿ ಕರ್ಕೊಂಬಂದಿದ್ದು, ಅವರೇ ನಡ್ಕೊಂಬಂದು ಆವಾಗಲೂ ಹಾರ್ಟು, ಬ್ರೈನು, ಕಿಡ್ನಿ ಯಾವುದೇ ಥರ ಎಲ್ಲ ಟೆಸ್ಟ್ಗಳು ಮಾಡಿದಾಗ ಏನೂ ತೊಂದರೆ ಇರಲಿಲ್ಲ. ನೆಕ್ಸ್ಟ್ ಡೇ ಬಂದು ಕಾರ್ಡಿಯಾಕ್ ಎವಲ್ಯೂಷನ್ ಮಾಡಿಸ್ಕೊಂಡ್ರು. ಕಾರ್ಡಿಯಾಕ್ ಎವಲ್ಯೂಷನ್ ಎಕೋ ಎಲ್ಲ ಮಾಡಿದ್ರು. ಅದರಲ್ಲೂ ಯಾವುದೇ ಥರ ತೊಂದರೆ ಇರಲಿಲ್ಲ. ಹಾಗೂ ನಾವು ಈ ಮಾನಿಟ್ರ್ ಮಾಡ್ತೀವಿ, ಒಂದು 24 hours ಹೋಲ್ಟರ್ ಮಾನಿಟ್ರ್ ಅಂತ ಮಾಡ್ತೀವಿ, ಅದೇನಾದ್ರು ಇರ್ಬೋದಾ ಅಂತೇಳಿ ಹಾಕಿದ್ರು. ನನಗೆ ಒಂದು ದಿವಸ ಟೈಮ್ ಕೊಡಿ, ನಾನು ಸ್ವಲ್ಪ ಸುಸ್ತಾಗಿದ್ದೀನಿ, ನಾಳೆ ನಾನು ಹಾಕ್ಸ್ಕೊತೀನಿ ಅಂತ ಹೇಳಿದರು. ನಾನು ಬೆಳಗ್ಗೆನೂ ಫೋನ್ ಮಾಡಿದರು, ಚೆನ್ನಾಗಿದ್ದೀನಿ, ಮಾಡಬೇಕಾ ಡಾಕ್ಟ್ರಿ ಅಂದರು. ಒಂದು ಸಲ ಮಾಡಿಸ್ಬಿಡಿ, ಏನಾದ್ರು ಇದ್ರೆ ಗೊತ್ತಾಗುತ್ತೆ ಅಂದೆ. ಬಟ್ ಆವಾಗ ಯಾವುದೇ ಥರದ್ದು ಒಂದು ಬ್ರೈನ್ ಡ್ಯಾಮೇಜ್ ಆಗಿಲ್ಲ. ಬಟ್ ಅವ್ರ ಇಂಜುರಿ ಆಗಿರೋದು ಹಳೆ ಘಟನೆಗೂ ಅದಕ್ಕೂ ಸಂಬಂಧ ಇಲ್ಲ. ಯಾಕೆಂದರೆ ಇದು ತಲೆಗೆ ಏಟು ಬಿದ್ದು ಫ್ರ್ಯಾಕ್ಚರ್ ಆಗಿ ಬ್ಲೀಡ್ ಆಗಿ ಬ್ರೈನ್ ಕಂಪ್ರೆಸ್ ಆಗಿರೋದು. ಅದು ಹಿಂದಿನ ದಿವಸ ಆಗಲಿ ಅದು ನೆಕ್ಸ್ಟ್ ಡೇ ಪ್ರೀವಿಯಸ್ ಡೇ ಆಗಲಿ ಯಾವುದೇ ಥರ ಅವರಿಗೆ ತಲೆ ಒಳಗೆ ಕಟ್ಟಿರುವಂಥ ಲಕ್ಷಣ ಇಲ್ಲ, ಯಾವುದೇ ಥರದ್ದು ಇಲ್ಲ. ಅವರೇ ಸ್ವಂತ ಬಂದು ಅವರೇ ಓಡಾಡ್ಕೊಂಡು ಅವರೇ ಹೋಗಿರೋವಂಥದ್ದು. ಯಾವುದೇ ಥರ ಲಕ್ಷಣಗಳು ಇರಲಿಲ್ಲ, ಯಾವುದೇ ಥರ ಹೆಡೇಕು ಇರಲಿಲ್ಲ. ಅವ್ರಿಗೆ ತಲೆಯಲ್ಲೂ ಎಲ್ಲೂ ಇಂಜುರಿ ಆಗಿರಲಿಲ್ಲ, ಯಾವುದೇ ಥರ ತಲೆನೋವು ಇರಲಿಲ್ಲ. ಅಂದರೆ ಏನಾದ್ರು ಒಂದು ಇಂಜುರಿ ಆದರೆ ಬ್ಲೀಡ್ ಆದರೆ ಏನಾಗುತ್ತೆ ಆ ಥರದ್ದು ಏನೂ ತೊಂದರೆ ಇರಲಿಲ್ಲ. ಹಾಗಾಗಿ ಹಳೇ ಬಂದು ಹೋಗಿದ್ದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಯಾಕಂದರೆ ಇಟ್ ವಾಸ್ ಟೋಟ್ಲಿ ನಾರ್ಮಲ್. ಅವರೇ ಬಂದು ಕಾರ್ಡಿಯಾಕ್ ಎವಲ್ಯೂಷನ್ ಮಾಡಿಸಿ TMT ಮಾಡಿ ಲ್ಯಾಬ್ಗೆಲ್ಲ ಓಡಾಡಿ ಎಲ್ಲ ಕಡೆ ಹೋಗಿ ಎಲ್ಲರಿಗೂ ವಿಶ್ ಮಾಡಿ ಇಲ್ಲಿ ಕೂತಿರೋಂಥ ಪೇಷಂಟ್ಗಳಿಗೆಲ್ಲ ಮಾತಾಡಿಸ್ಕೊಂಡು ಹೋಗಿದ್ದರು. ಅಷ್ಟು ಫಿಟ್ ಆಗಿದ್ರು. ಅಂದರೆ ಅದು ಆಗಿರೋ ಘಟನೆ ಅವತ್ತೊಂದು ಇಂಜುರಿ ಆದಮೇಲೆ ಇವೆಲ್ಲ ಘಟನೆ ಆಗಿರೋದು. ಈಗ ಅವರು ಅನ್ಕಾನ್ಷಿಯಸ್ ಆಗಿ ಎಷ್ಟು ಅವರ್ ಆಯಿತು, ಮತ್ತು ಇನ್ನು ಎಷ್ಟು ಅವರ್ ಆಗ್ತದೆ? ಇದ್ದಾಗಿಂದ ಅನ್ಕಾನ್ಷಿಯಸ್ ಅವರು. ಯಾವಾಗ ಮನೆಯಿಂದ ಕರ್ಕೊಂಬಂದ್ರು ಅವ್ರು ನೋಡಿದ್ರೆ ಮನೆಯವ್ರು ನೋಡಿದಾಗಲೇ ಅನ್ಕಾನ್ಷಿಯಸ್ ಅವರು. ಅವ್ರು ಯಾವುದೇ ಥರ ಪ್ರಜ್ಞೆ ಇರಲಿಲ್ಲ, ಉಸಿರಾಡಲಿಕ್ಕೂ ಕಷ್ಟಪಡ್ತಾಯಿದ್ರು. ಥ್ಯಾಂಕ್ ಯು. ಸೊ ಇದಿಷ್ಟು ವೈದ್ಯರಂತ ಡಾಕ್ಟರ್ ಮೋಹನ್ ಅವರ ಮಾತುಗಳು. ಅವರ ಸ್ಥಿತಿ ಗಂಭೀರವಾಗಿದೆ. ಶಿವರಾಮ್ ಅವರ ಆರೋಗ್ಯ ಕ್ಯೂರ್ ಆದರೂ ಆಗ್ಬೋದು, ಅದು ಮಿರಾಕಲ್ ಅಂತ ಮಾತುಗಳನ್ನ ಮೋಹನ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ ಪರ್ಸನ್ ಇನ್ನೊಂದು ಜೊತೆಗೆ ವಿಜಯ್ ಕಾರಕ್ಕಿ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.